ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇ ರುತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯ ಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯಃ ಶುಭ ಮಧ್ಯಾಹ್ನಂ. ಭರ್ತೃಹರೇಃ ನೀತಿಶತಕಾದುದ್ಧೃತಮೇತತ್ ಸುಂದರಂ ಸುಭಾಷಿತಂ ಪುನಃ ಶ್ರೂಯತಾಂ. ಕ್ಷಾಂತಿಶ್ಚೇತ್ ಕವಚೇನ ಕಿಂ ಕಿಮರಿಭಿಃ ಕ್ರೋಧೋಸ್ತಿ ಚೇದ್ದೇಹಿನಾಂ ಜ್ಞಾತಿಶ್ಚೇದನಲೇನ ಕಿಂ ಯದಿ ಸಹೃದ್ದಿವ್ಯೌಷಧೈಃ ಕಿಂ ಫಲಂ ಕಿಂ ಸರ್ಪೈರ್ಯದಿ ದುರ್ಜನಾಃ ಕಿಮುಧನೈರ್ವಿದ್ಯಾನವದ್ಯಾ ಯದಿ ವ್ರೀಡಾ ಚೇತ್ ಕಿಮು ಭೂಷಣೈಃ ಸುಕವಿತಾ ಯದ್ಯಸ್ತಿ ರಾಜ್ಯೇನ ಕಿಂ. ಎಲ್ಲರಿಗೂ ಶುಭ ಮಧ್ಯಾಹ್ನ. ರಾಮಾಯಣದ ದಿವ್ಯವಾದ ಸಂದೇಶಗಳನ್ನು 9 ದಿನ ಕೇಳಿ ಆ ರಾಮನ ಆದರ್ಶಗಳನ್ನು ಪಾಲಿಸುವಂತಹ ಒಂದು ಬುದ್ಧಿ ನಮ್ಮೆಲ್ಲರಲ್ಲಿ ಬರುವಂತಾಗಿದೆ ಎಂದು ಅಂದುಕೊಳ್ತಾ ಇದ್ದೇನೆ. ಸುಭಾಷಿತಗಳ ನಿತ್ಯದ ಯಾವ ಒಂದು ಅಭಿಷಿಂಚನವನ್ನು ನಾವು ಮೊದಲಿನಿಂದ ಮಾಡ್ತಾ ಇದ್ವಿ, 100ರ ಗುರಿ ತಲುಪುವ ತನಕ ಅದನ್ನು ಮತ್ತೆ ಮುಂದೆ ವರೆಸಿಕೊಂಡು ಈಗ ಹೊರಟಿದ್ದೇನೆ. ಭರ್ತೃಹರಿಯ ಮತ್ತೊಂದು ಸುಂದರವಾದ ಸುಭಾಷಿತ, ಯಾವುದಿದ್ದರೆ ಏನಿದ್ದಂತೆ ಅಂತ ಒಂದು ಪ್ರಶ್ನೆಗೆ ಅವನು ಉತ್ತರವನ್ನು ಬಹಳ ಸುಂದರವಾಗಿ ಕೊಡ್ತಾನೆ. ಇವಿಷ್ಟು ಗುಣಗಳಿದ್ದರೆ ಯಾವ್ಯಾವು ನಮಗೆ ಎಲ್ಲ ರೀತಿಯಲ್ಲಿ ಹೇಳ್ತಾನೆ. ಕ್ಷಾಂತಿಶ್ಚೇತ್ ಕವಚೇನ ಕಿಂ. ನಮ್ಮಲ್ಲಿ ಕ್ಷಮೆ ಎನ್ನುವ ಗುಣ ಒಂದಿದ್ದರೆ ನಮಗೆ ಯಾವ ಕವಚದ ಅವಶ್ಯಕತೆಯೂ ಇಲ್ಲ. ನಾವು ಕ್ಷಮಿಸದೇನೆ ಪ್ರತಿಯೊಂದಕ್ಕೂ ಜಗಳವಾಡ್ತಾ ಇದ್ರೆ ಆಗ ಇನ್ನೊಬ್ಬರ ನಮಗೆ ರಕ್ಷೆ, ನಮಗೆ ಕವಚ, ಇದರ ಅವಶ್ಯಕತೆ ಎಲ್ಲವೂ ಬೀಳ್ತದೆ. ಬಹಳ ಒಳ್ಳೆಯ ಮನಸ್ಸಿನಿಂದ ಎದುರಾಳಿಯನ್ನು ತಿದ್ದುವಂತಹ ಒಂದು ಬುದ್ಧಿಯ ಕ್ಷಮೆ ನಮ್ಮಲ್ಲಿ ಇದ್ರೆ ಕವಚ ಯಾಕೆ ಬೇಕು? ಯಾರೂ ಕೂಡ ನಮಗೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಕ್ಷಮೆ ಇದ್ದ ವ್ಯಕ್ತಿ ಅಜಾತ ಶತ್ರುವಾಗಿ ಬೆಳೀತಾನೆ. ಯಾಕೆ ಅಂತಂದ್ರೆ ಅವನು ಶತ್ರುಗಳನ್ನು ಕ್ಷಮಿಸಿ ಅವರ ಮನಸ್ಸಿನಲ್ಲೂ ಪರಿವರ್ತನೆಯನ್ನು ಹುಟ್ಟಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವನಾಗಿರ್ತಾನೆ. ಆದ್ದರಿಂದ ಕ್ಷಾಂತಿ ಅರ್ಥಾತ್ ಕ್ಷಮೆ ಇದೆ ಅಂದ್ರೆ ಕವಚ ಯಾಕೆ ಬೇಕು ಅಂತ ಕೇಳ್ತಾನೆ ಕವಿ. ಕಿಮರಿಭಿಹಿ ಕ್ರೋಧೋಸ್ತಿ ಚೇದ್ದೇಹಿನಾಂ. ಇನ್ನು ಶತ್ರುಗಳಾದರೂ ಯಾಕೆ ಬೇಕು? ನಿನ್ನಲ್ಲಿ ಕ್ರೋಧವೇ ಇದ್ರೆ ಅಂತ. ಎರಡನೇದ್ದು ಅಂದ್ರೆ ಒಳಗೆ ಕ್ರೋಧ ಇದ್ದಾಗ ಹೊರಗಿನ ಶತ್ರುಗಳ ಕಾರಣವೇ ಇಲ್ಲ ಅಂತ. ಕ್ರೋಧ ಅನ್ನುವಂಥದ್ದಿದು ಎಂತಹ ಕೆಟ್ಟ ದೋಷ ಅಂತಂದ್ರೆ, ಯಾವ ಶತ್ರುವೂ ಇಲ್ಲದೆ ನಮ್ಮ ಇಡೀ ದೇಹವನ್ನ ವಿನಾಶ ಮಾಡಿಡ್ಲಿಕ್ಕೆ ಒಂದೇ ಒಂದು ಸಾಮರ್ಥ್ಯ ಇರೋದು ಆ ಕ್ರೋಧಕ್ಕೆ. ಅದಷ್ಟೇ ಸಾಕು, ನಮ್ಮ ಸತ್ಯಾನಾಶವಾಗಿ ಹೋಗ್ತದೆ. ಯಾವ ರಾವಣ ಎಂತೆಂತಹ ತ್ರಿಲೋಕಗಳನ್ನೆಲ್ಲ ಗೆದ್ದ ವ್ಯಕ್ತಿ, ಒಂದು ಭಾರೀ ಕ್ರೋಧ, ನನ್ನ ತಂಗಿಯ ಮೂಗುಗಳನ್ನ, ನಾಸಿಕ ಮತ್ತು ಕರ್ಣಗಳನ್ನ ಛೇದನ ಮಾಡಿದರ, ಭಾರೀ ಕ್ರೋಧದಿಂದ ಸ್ತ್ರೀಯನ್ನು ಅಪಹಾರ ಮಾಡಿಕೊಳ್ಳಲಿಕ್ಕೆ ಯೋಚನೆ ಮಾಡದೇನೆ ಕೆಟ್ಟ ಕೆಲಸಕ್ಕೆ ಬಿದ್ದ. ಆ ಕ್ರೋಧದಿಂದ ಮುಂದೆ ಅವನಿಗೆ ರಾಮದೇವರು ಶಾಸನ ಮಾಡಬೇಕಾಯಿತು. ಕ್ರೋಧ ಬಂದಿದ್ದರೆ ಇನ್ಯಾವ ಶತ್ರುವೂ ಬೇಕಾಗಿಲ್ಲ ನಮಗೆ. ನಮ್ಮೊಳಗಿನ ಕ್ರೋಧವೇ ನಾಶ ಮಾಡಿ ಹಾಕ್ತದೆ. ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಅಂತ ಕೃಷ್ಣ ಪರಮಾತ್ಮನು ಕೂಡ ಆ ಕ್ರೋಧವನ್ನ ಬಿಡಲಿಕ್ಕೆ ಗೀತೆಯಲ್ಲಿ ಉಪದೇಶ ಮಾಡ್ತಾನೆ. ಜ್ಞಾತಿಶ್ಚೇದ್ ಅನಲೇನ ಕಿಂ. ಇನ್ನು ಕೆಟ್ಟ ಸಂಬಂಧಿಕರು ಇದ್ರು ಅಂತಾದ್ರೆ ಬೆಂಕಿ ಆದ್ರೂ ಯಾಕೆ ಬೇಕು ಅಂತ ಕೇಳ್ತಾನೆ ಕವಿ. ಮನೆಗೆ ಬೆಂಕಿ ಬೀಳಬೇಕು ಅಂದ್ರೆ ಬೆಂಕಿಯೇ ಬೇಕಾಗಿಲ್ಲ, ಕೆಟ್ಟ ಸಂಬಂಧಿಕರಿದ್ರೆ ಸಾಕು, ಮನೆಯೆಲ್ಲ ಸುಟ್ಟು ಹಾಕ್ತಾರೆ ಅಂತ. ಹೀಗಾಗಿ ಮನೆಯನ್ನ ಸುಡುವ ಸಾಮರ್ಥ್ಯ ಅಂತಹ ಕೆಟ್ಟ ಸಂಬಂಧಿಕರಿಗೆ ಇರುತ್ತದೆ. ಆದ್ದರಿಂದ ಯಾವಾಗಲೂ ಮನೆಯನ್ನ ರಕ್ಷಣೆ ಮಾಡಿಕೊಳ್ಳಬೇಕಾದದ್ದು ಹೊರಗಿನ ಯಾವುದೋ ಬೆಂಕಿಯಿಂದಲೋ ಗಾಳಿಯಿಂದಲೋ ನೀರಿನಿಂದಲೋ ಅಲ್ಲ, ನಮ್ಮಲ್ಲಿಯೇ ನಮ್ಮ ಸಂಬಂಧಗಳಲ್ಲಿಯೇ ಇರುವಂತಹ ಕೆಲವು ಕೆಟ್ಟ ದಾಯಾದಿಗಳಿಂದ ಮನೆಯ ಸಂಬಂಧಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾನೆ. ಸುಹೃದ್ದಿವ್ಯೌಷಧೈ ಕಿಂ ಫಲಂ. ಒಳ್ಳೆ ಮಿತ್ರನಿದ್ದಾನೆ ಅಂತಂದ್ರೆ ಔಷಧ ಆದ್ರೂ ಯಾಕೆ ಬೇಕು ಅಂದ್ರೆ, ಭಾರೀ ಒಬ್ಬ ಮಿತ್ರ ತನ್ನ ಮಾತುಗಳಿಂದ ನಮ್ಮೆಲ್ಲ ಕಷ್ಟಗಳನ್ನ ಹಂಚಿಕೊಂಡು ಉಪಚಾರ ಮಾಡುವಂಥವನಿದ್ರೆ ಯಾವ ಔಷಧವೂ ಬೇಕಾಗಿಲ್ಲ. ಮನಸ್ಸು ಭಾರೀ ಪರಿತುಷ್ಟವಾಗಿದ್ರೆ ಆ ಒಂದು ವಿಲ್ ಪವರ್ನಿಂದ ರೋಗಗಳು ಸಾಕಷ್ಟು ಕಡಿಮೆ ಆಗ್ತವೆ. ಇವತ್ತು ನಮ್ಮ ಎಲ್ಲಾ ರೋಗಗಳಿಗೆ ಮೂಲ ನಮ್ಮ ಟೆನ್ಷನ್. ಆ ಟೆನ್ಷನ್
ಒಬ್ಬ ಒಳ್ಳೆ ಮಿತ್ರನಿದ್ರೆ ಬಹಳ ಕಡಿಮೆ ಇರುತ್ತದೆ. ಅಂತಹ ಪ್ರಸಂಗದಲ್ಲಿ ನಮಗೆ ಯಾವ ಔಷಧಿಯ ಅವಶ್ಯಕತೆಯೂ ಬೀಳೋದಿಲ್ಲ. ನಮ್ಮ ಪ್ರತಿಯೊಂದು ಸುಖ ಕಷ್ಟವನ್ನು ಹಂಚಿಕೊಳ್ಳುವಂತ ಒಬ್ಬ ಮಿತ್ರನಿದ್ದರೆ ಸಾಕು ಅಂತ. ಕಿಂ ಸರ್ಪೈರ್ಯದಿ ದುರ್ಜನಾಹ, ಸಮಾಜದಲ್ಲಿ ದುರ್ಜನರಿದ್ದಾರೆ ಅಂತಂದ್ರೆ ಸರ್ಪ ಆದ್ರೂ ಯಾಕೆ ಬೇಕು? ಸರ್ಪದ ಕೆಲಸವೇ ಇಲ್ಲ. ದುರ್ಜನರು ಸರ್ಪದ ಕೆಲಸ ಎಲ್ಲ ಮಾಡಿಬಿಡ್ತಾರೆ. ಅವರು ತಮ್ಮ ಚಾಡಿ ಹೇಳ್ತಾ ಎಲ್ಲರ ತಲೆಯಲ್ಲಿ ವಿಷ ತುಂಬಿ ಇಡೀ ಸಮಾಜವನ್ನ ಕೆಡಕು ಹಾಕುವಂತಹ ಸಾಮರ್ಥ್ಯ ಸರ್ಪಕ್ಕಿಂತ ಹೆಚ್ಚು ದುರ್ಜನರಿಗೆ ಇದೆ. ಧನೈರ್ವಿದ್ಯಾನವದ್ಯಾಯದಿ, ಭಾರೀ ಧನ ಸಂಪತ್ತು ಯಾಕೆ ಬೇಕು ವಿದ್ಯೆಯೊಂದಿದ್ರೆ ಅಂತ ಕೇಳ್ತಾನೆ ಕವಿ. ವಿದ್ಯೆಯೊಂದಿದ್ರೆ ಎಲ್ಲಾ ಸಂಪತ್ತು ತಾನಾಗಿಯೇ ಶರಣು ಬರ್ತವೆ, ಎಲ್ಲ ರೀತಿಯಲ್ಲಿ ಜನರಲ್ಲಿ ಅನುರಾಗ ಮೂಡುತ್ತದೆ. ವಿದ್ಯಾ ಇಲ್ಲದಿದ್ರೆ ಕೇವಲ ಧನದಿಂದ ಸುಮ್ಮನೆ ಮುಂದೆ 4 ಜನ ಏನೋ ರೆಸ್ಪೆಕ್ಟ್ ಕೊಟ್ಟವರಂತೆ ತೋರಿಸಬಹುದು, ಮನೆಗೆ ಹೋದ ಮೇಲೆ ಇವನೆಂತಹ ವ್ಯಕ್ತಿ ಅಂತ ವಿದ್ಯಾಹೀನನಾದವನನ್ನ ಬೈಕೊಂಡೇ ಇರ್ತಾರೆ ಹೊರತು ಅವನನ್ನ ಭಾರೀ ಉನ್ನತ ಸ್ಥಾನಕ್ಕೆ ಮನಸ್ಸಿನಿಂದ ಯಾರೂ ಏರಿಸೋದಿಲ್ಲ. ಆದ್ದರಿಂದ ವಿದ್ಯೆ ಎಂಬ ಸಂಪತ್ತಿದ್ರೆ ಇನ್ನು ಸಂಪತ್ತಾದರೂ ಯಾಕೆ ಬೇಕು? ವ್ರೀಡಾಚೇತ್ ಕಿಮು ಭೂಷಣೈಹಿ, ಒಂದೊಳ್ಳೆ ಲಜ್ಜೆ ಅನ್ನುವ ಗುಣ ಇದ್ರೆ, ನಾಚಿಕೆಯ ಸ್ವಭಾವ ಇದ್ದಾಗ ಉಳಿದ ಭೂಷಣಗಳಾದರೂ ಯಾಕೆ ಬೇಕು? ಅಂದ್ರೆ ಮನಸ್ಸಿನಲ್ಲಿ ಒಂದು ರೀತಿಯ ವಿನಯತೆ, ಒಂದು ಶೈ ನೇಚರ್ ಅಂತ ಅಂತೀವಲ್ಲ, ಒಂದು ಒಳ್ಳೆ ಆ ವ್ರೀಡಾ ಸ್ವಭಾವ ನಮ್ಮಲ್ಲಿದ್ರೆ ಇನ್ನೆಷ್ಟು ಭೂಷಣಗಳು, ಆಭರಣಗಳು, ಬಂಗಾರ, ಬೆಳ್ಳಿ ಏನ್ ಹಾಕಿಕೊಂಡ್ರೂ ಆ ಭೂಷಣದ ಮುಂದೆ ಇನ್ಯಾವುದಲ್ಲ. ನಿಜವಾಗಿ ನಾಚಿಕೆಯೇ ಪ್ರತಿಯೊಬ್ಬನಿಗೂ ಭೂಷಣ. ಅದಿದ್ದಾಗ ನಾವು ತಾನಾಗಿಯೇ ಸಮಾಜದಲ್ಲಿ ಒಂದು ರೀತಿ ಒಳ್ಳೆ ಹೆಸರನ್ನ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಆ ಗುಣವನ್ನು ಬೆಳೆಸಿಕೊಳ್ಳಬೇಕು. ಕೊನೆಯದಾಗಿ ಸುಕವಿತಾ ಯದ್ಯಸ್ತಿ ರಾಜ್ಯೇನ ಕಿಂ, ಒಳ್ಳೆ ಕವಿತೆಯನ್ನ ರಸಾಸ್ವಾದ ಮಾಡುವಂತಹ ಗುಣ ಇದ್ರೆ ಭಾರೀ ದೊಡ್ಡ ರಾಜ್ಯ ಇದ್ರಾದ್ರೂ ಏನು ಉಪಯೋಗ ಅಂತ ಹೇಳ್ತಾನೆ ಕವಿ. ಅಂದ್ರೆ ಇದನ್ನ ಬರೆದವನು ಸ್ವಯಂ ರಾಜ, ಆದ್ದರಿಂದ ಅವನು ಈ ಮಾತನ್ನು ಹೇಳ್ತಾ ಇದ್ದಾನೆ. ನಾನು ಕವಿಗಳ ಮಧ್ಯದಲ್ಲಿ ಕವಿತೆಗಳ ರಸಾಸ್ವಾದನೆಯನ್ನು ಮಾಡ್ತಾ ಕುಳಿತಾಗ, ಸುಭಾಷಿತಗಳನ್ನು ಕೇಳ್ತಾ ಇರಬೇಕಾದಾಗ ಯಾವ ರಾಜ್ಯದ ಭೋಗ, ಭಾರೀ ಐಶ್ವರ್ಯ ಇದರ ಕಾರಣವೂ ಇಲ್ಲ. ಆದ್ದರಿಂದ ಒಳ್ಳೆಯ ಮಾತುಗಳನ್ನು ಕೇಳೋದು ಇದು ಎಲ್ಲಕ್ಕಿಂತಲೂ ದೊಡ್ಡ ಗುಣ ಅಂತ. ಈ ರೀತಿ ಕ್ಷಮೆ ಇದ್ದರೆ ಕವಚದ ಕಾರಣವಿಲ್ಲ, ಸಿಟ್ಟಿದ್ದರೆ ಶತ್ರುಗಳ ಕಾರಣವಿಲ್ಲ, ಕೆಟ್ಟ ಸಂಬಂಧಿಕರಿದ್ದರೆ ಬೆಂಕಿಯ ಕಾರಣವಿಲ್ಲ, ಒಳ್ಳೆಯ ಮಿತ್ರನಿದ್ದರೆ ಔಷಧಗಳ ಕಾರಣವಿಲ್ಲ, ದುರ್ಜನರಿದ್ದರೆ ಸರ್ಪಗಳ ಕಾರಣವಿಲ್ಲ, ವಿದ್ಯೆ ಇದ್ದರೆ ಸಂಪತ್ತಿನ ಕಾರಣವಿಲ್ಲ, ನಾಚಿಕೆಯ ಸ್ವಭಾವವಿದ್ದರೆ ಕಾರಣವಿಲ್ಲ, ಒಳ್ಳೆ ಕವಿತೆಗಳಿದ್ದರೆ ರಾಜ್ಯದ ಐಶ್ವರ್ಯದ ಅವಶ್ಯಕತೆಯೂ ಇಲ್ಲ. ಈ ರೀತಿ ಸುಂದರವಾಗಿ ಸುಭಾಷಿತ ನಮಗೆ ತಿಳಿಸಿಕೊಡುತ್ತದೆ. ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Good afternoon, dear friends. Till yesterday, for 9 days, we listened to the beautiful Sandesha given by Ramayana, the values taught to us by Lord Sri Ramachandra. From today onwards, we all shall come back to our Subhashita program. Till we reach 100, we will be listening to wonderful Subhashitas once again. Bhartrihari, as I always quote, has given us a beautiful Subhashita, which I have recited earlier. The meaning of that is, Kshantischet kavachena kim. What is the need of armor or any type of protection if we have forgiveness in us? The person with forgiveness, the person who has the ability to forgive his own enemies, will become Ajata Shatru in his life, which means there will be no enemies for him in his life at all, because he has the broad-mindedness. He can excuse his own enemies, he can pardon everyone, so everyone will have a good opinion about such persons. Even if under some circumstances someone has misunderstood us, if we forgive them, it's bound that they later realize their mistakes and become good with us. So if we have the forgiveness, we do not need any protection.
Kimaribihi krodhosti ched dehinam. Second one is, if we have anger in us, then there is no need of enemies at all, because that is the greatest enemy. Kama yeshaha, krodha yeshaha, rajoguna samudbhavaha, says Lord Krishna in Bhagavad Gita, which means that if the desires and if the anger is within our body, then within our mind, then there is no need of enemies for us. That will destroy us completely, even rather than the enemies do, more than the enemies do. Then next, jnatishched analenakim. If there are some bad type of relatives, then there is no need of fire, says the poet. Our home will not be lit by fire, in fact, but by the bad relatives, the relationships will become very weak. It's always advised to keep them away tactfully. Yadi suhrid divyaushadhai kim phalam. If we have a very good friend, then there is no need of wonderful medicines also, says the poet. That means if the friend is there for us at all the times, even in the bad times and good times, then we do not need any medicines, because today half of our diseases are due to our tension. In fact, most of our diseases, the root cause is tension. If there is a good friend who always suggests us, who always keeps us calm, then we will be far from many of the diseases in today's society. Kim sarpairyadi durjanaha. If there are bad people in society, then there is no need of serpent, says the poet. Serpents do the same work. They leave their venom, and these bad people also leave the venom in the minds of good people, and they are more dangerous than the snakes. Kimodhanair vidyana vadyayadi. If there is a pure knowledge, then there is no need of wealth also. All the wealth comes to us if we acquire knowledge. So knowledge is superior than the wealth, says the poet. Vrida chet kimu bhushanaihi. If the nature is shy, if the shyness is there in us, that is the greatest jewel, that is the greatest decoration for our life. We need not go for any other jewel. If we have that shy nature in us, everyone will be pleased by that. The humility, the humbleness we show is very important in the society. And lastly, sukavita yadyasti rajyena kim. If we are interested in listening to beautiful words and poems and subhashitas, then there is no need of, the poet says, there is no need of Rajyaishwarya also. He himself was a king, and he has written this subhashita. He says, I'll not mind if my whole wealth goes off, but if I am among some kavis who always boost my morale by their wonderful subhashitas, good words, then I do not need anything. So if we have the interest in listening to the good words, to the shastras, to philosophies, to subhashitas, then there is no need of material wealth also. In all these circumstances, no need means that is better to this. That's what the meaning. So we have to always think of all these things, the forgiveness and the shy nature. These all are really important values that we have to inculcate in life. Please go through this Subhashita once again. We shall understand how beautiful the poet brings us the importance of these values. Friends, we shall continue with our Subhashita journey from tomorrow. Please keep sharing. Thank you. Shri Krishna Arpanamastu. Jai Shri Ram.